2026 ಯುಗಾದಿ ವರ್ಷ ಭವಿಷ್ಯ. ಅದರಲ್ಲಿ ಕುಂಭರಾಶಿಯ ಶುಭ ಫಲಗಳು ಹೇಗಿರುತ್ತೆ, ಅಶುಭ ಫಲಗಳು ಹೇಗಿರುತ್ತೆ ನೋಡೋಣ ಬನ್ನಿ. ಶುಭ ಫಲಗಳು: ಆರ್ಥಿಕ ಸುಧಾರಣೆ ಆಗುತ್ತೆ, ಸ್ಥಿರ ಆಸ್ತಿ ಮಾಡುವ ಯೋಗ ಇದೆ ಇವರಿಗೆ. ವೃತ್ತಿಪರ ಯಶಸ್ಸು, ಉದ್ಯೋಗದಲ್ಲಿ ಎಲ್ಲ ರೀತಿಯ ಯಶಸ್ಸು ಕಾಣ್ತಾ ಹೋಗುತ್ತೆ. ನಿಮ್ಮ ಶ್ರಮಕ್ಕೆ ನಿಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ ಈ ವರ್ಷದಲ್ಲಿ ಇವರಿಗೆ. ಮತ್ತು ಮಾಡುವಂಥ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಆಗಿರಲಿ, ಇಂಪ್ಲಿಮೆಂಟ್ ಆಗಿರಲಿ ಸಿಗುತ್ತೆ ಈ ವರ್ಷ. ವೈಯಕ್ತಿಕ ಬೆಳವಣಿಗೆಯಿಂದ ನಿಮ್ಮ ಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ವಿದೇಶದಲ್ಲಿ ಕನಸು ಏನು ಕಾಣ್ತಾ ಇರ್ತೀರಿ, ಎಲ್ಲ ರೀತಿ ಸಿಗುವಂಥ ಚಾನ್ಸಸ್ಗಳು ತುಂಬ ಇದೆ ಇವರಿಗೆ. ಸಂಬಂಧಗಳು, ಎಷ್ಟೋ ವರ್ಷದಿಂದ ನೀವು ಸಂಬಂಧದಲ್ಲಿ ಕೋಪ ತಾಪದಿಂದ ಜಗಳಾಡಿ ಭಿನ್ನಾಭಿಪ್ರಾಯ ಬಂದರೂ ಕೂಡ ಈ ವರ್ಷದಲ್ಲಿ ಅವರು ಎಲ್ಲ ರೀತಿ ಕೂಡುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಅನಾನುಕೂಲಗಳು ಏನಪ್ಪ ಅಂತಂದರೆ, ಸಾಡೆ ಸಾತಿಯ ಪ್ರಭಾವ ಇರೋದರಿಂದ ಇವರಿಗೆ ಬಜೆಟ್, ಮನೆಯ ಖರ್ಚು ವೆಚ್ಚಗಳು ನಡೆಸೋದ್ರಿದ್ರ ಮೇಲೆ ಸ್ವಲ್ಪ ಪರಿಣಾಮ ಭಾಳ ಬೀಳ್ತಾ ಹೋಗುತ್ತೆ. ಅನಗತ್ಯ ಸ್ವಲ್ಪ ಜಾಸ್ತಿ, ಹಣಕಾಸಿನಲ್ಲಿ ಸ್ವಲ್ಪ ಜಾಸ್ತಿ ಮೀರ್ತಾ ಹೋಗುತ್ತೆ ಖರ್ಚುಗಳು. ಮತ್ತು ಮಾತಿನ ಘರ್ಷಣೆಯಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಹೋಗುತ್ತೆ. ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಆರೋಗ್ಯದ ಮೇಲೆ ಕಾಳಜಿ ಆಗಿರಬೇಕು. ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿ ಯಾವ ರೀತಿ ಅಂತಂದರೆ, ಸ್ವಲ್ಪ ನಿಮ್ಮ ಮನೆಯವರ ಮೇಲೆ ಮತ್ತು ನಿಮ್ಮ ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ. ಸ್ವಲ್ಪ ಅದ್ರ ಮೇಲೆ ಕಾಳಜಿಯಿಂದ ಇದ್ದಷ್ಟು ನಿಮಗೆ ಎಲ್ಲ ರೀತಿ ಅನುಕೂಲಗಳು ಆಗುತ್ತೆ. ಮತ್ತು ನಿರ್ಧಾರಗಳಲ್ಲಿ ವಿಳಂಬ. ನಿರ್ಧಾರದಲ್ಲಿ ಏನಪ್ಪ ಅಂತಂದರೆ, ನೀವು ಏನೋ ಒಂದು ಅಪೇಕ್ಷೆ ಪಡ್ತಾ ಇರ್ತೀರ, ಅದರಲ್ಲಿ ವಿಳಂಬ ಆಗುತ್ತೆ, ಕೆಲಸದಲ್ಲಿ ಅಡೆತಡೆಗಳು ಆಗ್ತಾ ಹೋಗುತ್ತೆ. ಈ ರೀತಿ ಇರೋ ಕಾರಣಕ್ಕೆ ಸ್ವಲ್ಪ ನಿರ್ಧಾರಗಳಲ್ಲಿ ಸ್ವಲ್ಪ ವಿಳಂಬ ತೊಗೊಂಡು ಯೋಚನೆ ಮಾಡಿಬಿಟ್ಟು ಅದಾದಮೇಲೆ ಮುಂದಕ್ಕೆ ಹೋದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.